ಬಿಸ್ಕೆಟ್ ಆರೋಗ್ಯಕ್ಕೆ ಉತ್ತಮವೇ? ಖಂಡಿತವಾಗ್ಲೂ ಅಲ್ಲ. ಬಿಸ್ಕೆಟ್ನ 3 ಪ್ರಧಾನವಾದಂತಹ ಕಂಟೆಂಟ್ಸ್ ಏನಪ್ಪ ಅಂತಂದರೆ, ಒಂದು ಮೈದಾ, 2ನೇದು ಶುಗರ್, 3ನೇದು ಪಾಮ್ ಆಯಿಲ್. ಸೊ ಈ ಯಾವುದು ಕೂಡ ನಮಗೆ ನ್ಯೂಟ್ರಿಷಿಯಸ್ ಬೆನಿಫಿಟ್ಸ್ಗಳು ನಮಗೆ ಬಿಸ್ಕೆಟಿಂದ ಸಿಗಲ್ಲ. ಅದು ಕೆಲವೊಂದು ಡಯಾಬಿಟಿಕ್ ಫ್ರೆಂಡ್ಲಿ ಬಿಸ್ಕೆಟ್ಸ್ ಅಂತ ಹೇಳ್ತಾರೆ, ಕೆಲವೊಂದು ಲೈಟ್ ಇದೆ ಬಿಸ್ಕೆಟ್ಸ್ ಅಂತ ಹೇಳ್ತಾರೆ. ಹೆಸರಲ್ಲಿ ಮಾತ್ರ ಲೈಟ್ ಇರ್ಬೋದು, ಆದರೆ ಇದು ಖಂಡಿತವಾಗ್ಲೂ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಒಳ್ಳೆಯದಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬಿಸ್ಕೆಟನ್ನು ನೀವು ಎನ್ಕರೇಜ್ ಮಾಡಬೇಡಿ. ಇದು ಚಿಕ್ಕಂದಿನಿಂದಲೇ ಬೆಳೆಸಬೇಕಾದಂತಹ ಒಂದು ರೂಢಿಯನ್ನು ದಯವಿಟ್ಟು ಬಿಸ್ಕೆಟನ್ನು ಮೊದಲನೇಗಿ ನಾ ಕೇಳೋದಂತಂದರೆ, ಬಿಸ್ಕೆಟ್ ಪರ್ಚೇಸ್ ಮಾಡೋದನ್ನೇ ನೀವು ಬಂದ್ ಮಾಡಿ. ಯಾವಾಗ ನೀವು ಅದು ತೊಗೊಂಡು ಹೋಗ್ತೀರಿ, ಮನೇಲಿದೆ, ಡೈನಿಂಗ್ ಟೇಬಲ್ ಮೇಲೆ ಇದೆ, ಕಾಣಿಸ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಅದನ್ನು ರೆಸಿಸ್ಟ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಬಿಸ್ಕೆಟನ್ನು ಖರೀದಿನ ನಿಲ್ಲಿಸ್ಕೊಳ್ಳಿ. ಬಿಸ್ಕೆಟ್ ಆಗಲಿ, ಬ್ರೆಡ್ಗಳಾಗಲಿ, ಅದನ್ನು ಬಿಟ್ಟು ಹೆಚ್ಚು ಹಣ್ಣುಗಳನ್ನಾಗಲಿ, ಹಣ್ಣು ಹಂಪಲುಗಳು ಅಥವಾ ಹಸಿ ತರಕಾರಿಗಳು, ಕಾಳುಗಳು, ಇದನ್ನು ನೀವು ಮಕ್ಕಳಿಗೆ ತಿನ್ನೋದನ್ನು ಚಿಕ್ಕಂದಿನಿಂದಲೇ ರೂಢಿ ಮಾಡಬೇಕು. ಥ್ಯಾಂಕ್ ಯು.